ಟ್ರಾವೆಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಶನಿವಾರ ಭಾನುವಾರ ಬಂತು ಅಂತಂದ್ರೆ ಬೇರೆ ಎಲ್ರಿಗೂ ಶನಿವಾರ ಭಾನುವಾರ ರಜಾ. ಆದ್ರೆ ನಮ್ಮ ತರ ಸಾರ್ವಜನಿಕ ಜೀವನದಲ್ಲಿರೋರಿಗೆ ಶನಿವಾರ ಭಾನುವಾರ ಪನಿಷ್ಮೆಂಟ್ ಡೇಗಳು. ಯಾಕೆಂದ್ರೆ ಬೆಳಗ್ಗೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಅಂತಂದ್ರೆ ರಾತ್ರಿ 11 ಗಂಟೆ ತನಕ ಒಂದಲ್ಲ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಇದು 9ನೇದೋ 10ನೇದೋ ಕಾರ್ಯಕ್ರಮ ಇವತ್ತು. ಇದಾದ್ಮೇಲೂ ಒಂದಿಷ್ಟು ಕಾರ್ಯಕ್ರಮಗಳು ಮೀಟಿಂಗ್ಗಳು ಎಲ್ಲ ಇದಾವೆ. ಆದ್ರೆ ಜನರಿಂದನೇ ನಮಗೆ ಎನರ್ಜಿ ಸಿಗುತ್ತೆ. ಜನ ನೋಡಿದಷ್ಟು ಜನ ತೋರಿಸುವಂತ ಪ್ರೀತಿ, ಜನ ನೋಡಿದಾಗ ಅದರಿಂದನೇ ನಮಗೆ ಶಕ್ತಿ ಸಿಗುವಂಥದ್ದು. ಸೊ ಬಸವನಗುಡಿ ನನಗಂತೂ ವೈಯಕ್ತಿಕವಾಗಿ ಇದು ನಮ್ಮ ಮನೆ ಇದೇನೆ. ನಮ್ಮ ಮನೆ ಇಲ್ಲಿಂದ ಎಡಬಿದ್ರೆ ಗಿರಿನಗರ, ಇಲ್ಲೇ ಸುತ್ತಮುತ್ತ ಓಡಾಡ್ಕೊಂಡು ಬೆಳೆದಿರುವಂಥದ್ದು. ಇಲ್ಲಿರುವಂತ ಬಹಳ ಜನ ಹಿರಿಯರು ನನ್ನ ಸೈಕಲ್ ಹೊಡೆಯೋದು ನೋಡಿದ್ದಾರೆ, ಸ್ಕೂಲಿಂದ ವಾಪಸ್ ಬರೋದು ನೋಡಿದ್ದಾರೆ. 201 ಅಲ್ಲಿ ನಾವು ಸ್ಕೂಲಿಂದ ಇನ್ನೊಂದ್ ಕಡೆ ಓಡಾಡ್ತೀವಿ, ಶ್ರೀನಗರ ಬಸ್ ಸ್ಟ್ಯಾಂಡಿಂದ ಅಲ್ಲಿ ಹೋಗ್ತಾ ನೋಡಿದ್ದಾರೆ. ನಮ್ಮ ಶ್ರೀನಗರ ಪ್ರಸಾದ್ ಐಸ್ ಕ್ರೀಮ್ ಅಲ್ಲಿ ರೋಸ್ ಮಿಲ್ಕ್ ಕುಡ್ಕೊಂಡು ಓಡಾಡ್ತಿದ್ದು ನೋಡಿದ್ದಾರೆ. ಸೊ ಇಲ್ಲಿ ಸುತ್ತಮುತ್ತ ನೀವು ಕೇಳಿದ್ರೆ ಇಲ್ಲಿ ಅಡಿಗೂ ಕೂಡ ಮೆಮೊರೀಸ್ಗಳು, ಈ ಅಡಿಗೂ ನೆನಪುಗಳು. ಇದೇ ಬಸವನಗುಡಿ ವಿಶೇಷತೆ. ಖಾಲಿ ದೋಸೆ ತಿನ್ಬೇಕು ಅಂದ್ರೇನೆ ನಿಮಗೆ ದ್ವಾರಕಾ ಮಂಗಳ ಇಂದ ಹಿಡಿದು ಇಲ್ಲಿ ಹೊಸದಾಗಿ ಶುರು ಆಗಿರೋ ನಮ್ಮ ಅನಂತು ಅವ್ರದ್ದು ಬ್ರಾಹ್ಮಿನ್ಸ್ ಹೋಟ್ಲು ತನಕ ಒಂದೇ ಸಲ ಖಾಲಿ ದೋಸೆಗೆ ಇಷ್ಟೊಂದು ಹೋಟ್ಲಿ ಇದೆ. ನೀವು ಇಡ್ಲಿ ವಡೆ ತಿಂತೀರಿ ಅಂತಂದ್ರೆ NMH ಹೋದ್ರೆ ಒಂದ್ ರೀತಿ ಇಡ್ಲಿ ವಡೆ, ಇಲ್ಲಿ ನಮ್ಮ ಚಾಮರಾಜಪೇಟೆ ಬ್ರಾಹ್ಮಿನ್ಸ್ ಹೋದ್ರೆ ಇನ್ನೊಂದ್ ರೀತಿ ಇಡ್ಲಿ ವಡೆ, ಇಲ್ಲಿ SLV ಬಂದ್ರೆ ರಾಗಣ್ಣನ್ ಮಾತಾಡ್ಸಿದ್ರೆ ಬೇರೆ ರೀತಿ ಇಡ್ಲಿ ವಡೆ. ಈಗ ಇಲ್ಲಿ ನಮ್ಮ ಸೀತಾ ಸರ್ಕಲ್ ಬಂದ್ರೆ ಇಲ್ಲಿ ಸೀತಾ ಸರ್ಕಲ್ ಅಲ್ಲಿ ಹೊಸದಾಗಿ ನಮ್ಮ MTR ಶಿವಳ್ಳಿ MTR ತಿರ್ಗಾ ಸ್ಟಾರ್ಟ್ ಆಗಿದೆ. ಅವರದ್ದು ಚಿತ್ರಾನ್ನ ಮತ್ತೆ ಅವರದ್ದು ಮದ್ದೂರು ವಡೆ ಅದ್ಭುತವಾಗಿರುತ್ತೆ. ಸೊ ನೀವು ಒಂದ್ಸತಿ ಈಗ ನೋಡ್ಕೊಂಡು ಬಂದ್ರೆ ಎಲ್ಲಾ ಕಡೆ ನಿಮಗೆ ರೆಸ್ಟೋರೆಂಟ್ ಸಿಗ್ತಾ ಬರುತ್ತೆ. ಮೊನ್ನೆ ನಿಮ್ಗೊಂದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಮೇಡಮ್, ನೀವೆಲ್ಲರೂ ಬಹಳ ಆಶ್ಚರ್ಯ ಪಡ್ತೀರಾ ಇದನ್ನ ಕೇಳಿದ್ರೆ. ಈಗ ನಿಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ ವೇಗಾ ಸಿಟಿ ಮಾಲ್ ಇಂದ ನಾಯಂಡಹಳ್ಳಿಗೆ ಹೊಸ ಮೆಟ್ರೋ ಲೈನ್ ಶುರು ಮಾಡಿಸಿದ್ವಿ. ಅಪ್ರೂವಲ್ ಆಗಿದೆ, ಅದು ಈಗ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ. ನಮ್ಮ RV ರೋಡ್ ಇಂದ ಬೊಮ್ಮಸಂದ್ರಕ್ಕೆ ಎಲ್ಲೋ ಲೈನ್ ಶುರು ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಟೆಸ್ಟಿಂಗ್ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಅನ್ನೋಷ್ಟೊತ್ತಿಗೆ ಎಲ್ಲೋ ಲೈನ್ ಪ್ರಾರಂಭ ಆಗುತ್ತೆ. ನಮ್ಮಲ್ಲಿ ತುಂಬಾ ಜನ IT ಗೆ ಕೆಲಸ ಮಾಡಕ್ ಹೋಗ್ತಾ, ಬಹಳ ಜನ IT ಇದ್ದಾರೆ. ಇಲ್ಲಿಂದ ಬೊಮ್ಮನಹಳ್ಳಿ, ಇಲ್ಲಿಂದ ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತ ಬಹಳ ದೊಡ್ಡ ಕ್ರೌಡ್ ಇದೆ. ಸೊ ಸಹಜವಾಗಿ ನನ್ನ ಹತ್ರ ಜನ ಕೇಳೋದು, ಸರ್ ಎಲ್ಲೋ ಲೈನ್ ಯಾವಾಗ ಓಪನ್ ಮಾಡಿಸ್ತೀರಾ, ಮೆಟ್ರೋ ಇಲ್ಲಿಗೆ ಯಾವಾಗ ನಡೀತಾ ಇದೆ, ರಸ್ತೆ ಯಾವಾಗ ಇದಾಗುತ್ತೆ, ಸಾರ್ವಜನಿಕರು ಬಂದು ಇದನ್ನೆಲ್ಲ ಕೇಳ್ತಾರೆ. ಮೊನ್ನೆ ನಾನು ನಮ್ಮ NMH ಅಲ್ಲಿ ಬೆಳಗ್ಗೆ ಒಂದು ತಿಂಡಿ ತಿನ್ನಕ್ ಹೋಗಿದ್ದೆ. ಸರಿ ತಿಂಡಿ ತಿಂತ ಕೂತಿದ್ದೆ, ಪಕ್ಕದ ಬೆಂಚ್ ಅಲ್ಲಿ ಒಂದಿಷ್ಟು ಜನ, ಒಂದ್ 4-5 ಜನ ಫ್ಯಾಮಿಲಿಯವರೆಲ್ಲ ತಿಂಡಿ ತಿಂತಾ ಇದ್ರು. ಅವ್ರು ಬಂದು ತಿಂಡಿ ಆದ್ಮೇಲೆ ನನ್ನ ಹತ್ರ ಕೇಳಿದ್ರು, ಸರ್ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ಇದೊಂದನ್ನು ಮಾಡಿಸ್ಕೊಡ್ಬೇಕು ಸರ್ ಅಂತ. ಏನು ಅಂತ ಕೇಳಿದೆ. ಸರ್ ಕೋವಿಡ್ ಆದ್ಮೇಲಿಂದ ಕೂಲ್ ಕಾರ್ನರ್ ಅಲ್ಲಿ ಟೊಮ್ಯಾಟೊ ಉತ್ತಪ್ಪ ನಿಲ್ಲಿಸ್ಬಿಟ್ಟಿದ್ದಾರೆ, ಮಾತಾಡ್ಸೊಂಚೂರು ವಾಪಸ್ ಶುರು ಮಾಡಿಸ್ಕೊಡಿ ಅಂತ ಕೇಳಿದ್ರು. ನಮ್ ಬೆಂಗಳೂರು ಸೌತ್ ಅಲ್ಲಿ ಜನ ಯಾವ ರೀತಿ ಬಸವನಗುಡಿಲಿ ಜನ ನನ್ನನ್ನು ಒಂದ್ ರೀತಿ ಅವ್ರ ಮನೆ ಹುಡುಗನ್ ತರ ನೋಡ್ತಾರೆ ಅನ್ನೋದಕ್ಕೆ ಒಂದಾದ್ರೆ, ಎರಡನೇದು ರೋಡು ಬಸ್ಸು ಇದೆಲ್ಲದೂ ಮಾಡ್ತಾ ಇರೋ ಜೊತೆಗೆ ಟೊಮ್ಯಾಟೊ ಉತ್ತಪ್ಪ ಶುರು ಮಾಡಿಸ್ಕೊಡಿ ಅಂತಲೂ MP ಹತ್ರ ಬಂದು ಕೇಳೋದು ಬಸವನಗುಡಿಲಿ ಮಾತ್ರ. ಒಮ್ಮೆ ಚಪ್ಪಾಳೆ ಬರಲೇಬೇಕು ಬಸವನಗುಡಿ ಜನತೆಗೆ. ಇದೇ ಸಂಭ್ರಮದ ವತಿಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವತಿಯಿಂದ ನಮ್ಮ ಜಯನಗರದಲ್ಲೂ ಕೂಡ ಒಂದು ಸಂಭ್ರಮ ನಡೀತು. ಈಗ ಬಸವನಗುಡಿಯಲ್ಲಿ ಸಂಭ್ರಮ ನಡೀತಾ ಇದೆ. ನಿಮ್ಮ ಸಹಕಾರ ಎಲ್ಲ ಸಂಭ್ರಮಕ್ಕೂ ಕೂಡ ಇದೇ ರೀತಿ ಇದೆ, ಅದಕ್ಕೆ ನಾವೆಲ್ಲರೂ ಆಭಾರಿಯಾಗಿದ್ದೀವಿ. ಈ ಸಂಭ್ರಮ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸು ಪ್ರಾಮಾಣಿಕ ಸುದ್ದಿಗೆ, ನೇರ ಸುದ್ದಿಗೆ, ಆಬ್ಜೆಕ್ಟಿವ್ ಜರ್ನಲಿಸಮ್ಗೆ ಕರ್ನಾಟಕದಲ್ಲಿ ಹೆಸರಾಗಿರುವಂತ ಒಂದು ಚಾನೆಲ್. ಸುದ್ದಿಯ ವಿತರಣದ ಜೊತೆಗೆ ಸಾರ್ವಜನಿಕರ ಮಧ್ಯದಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ, ಇಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಆಟ ಇದೆ, ಹಿರಿಯರಿಗೂ ಕೂಡ ಅವ್ರಿಗೆ ಬೇಕಾದಂತ ಒಂದಿಷ್ಟು ಆಸಕ್ತಿಗಳನ್ನು ನೋಡುವಂತ ಜಾಗಗಳಿದೆ. ಇದರಿಂದ ನಾನು ಖುಷಿ ಪಡುವಂಥದ್ದು, ನಿಮಗೆ ಪ್ರತಿ ಸತಿನೂ ಸಪೋರ್ಟ್ ಮಾಡುವಂಥದ್ದು, ಜನಕ್ಕೆ ಇದರಿಂದ ಮನೋರಂಜನೆ ಸಿಗತ್ತೆ ಅಂತನೋ ಅಥವಾ ಜನಕ್ಕೊಂದು ವೀಕೆಂಡ್ ಚೆನ್ನಾಗಾಗತ್ತೆ ಅನ್ನೋ ಒಂದೇ ಕಾರಣಕ್ಕಷ್ಟೇ ಅಲ್ಲ. ನಾವೇನಿಲ್ಲ ಒಂದು 50-60-100 ಅಂಗಡಿ ನೋಡಿದ್ವಲ್ಲ ಸರ್, ಈ ಅಂಗಡಿಗಳಲ್ಲಿ 90% ಅಂಗಡಿಗಳು
ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಯಿಂದ ಮಾಡಿರುವಂತ ಜನ ನಡೆಸ್ತಾ ಇರುವಂತ ಅಂಗಡಿಗಳು. ಇದರಲ್ಲಿ ಒಂದು 50-60% ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ಹೋಗಿ ಒಂದ್ಸತಿ ಸುಮ್ಮನೆ ನೋಡ್ಕೊಂಡ್ ಬನ್ನಿ. ಅದ್ರ ಒಂದು 50-60% ಜನ ನಮ್ಮ ಕ್ಷೇತ್ರದ ಜನ ನಡೆಸ್ತಾ ಇರುವಂತ ಅಂಗಡಿ. ಬಹಳ ಜನ ಅದರಲ್ಲಿ ಹೆಣ್ಮಕ್ಳು ಶುರು ಮಾಡಿ ನಡೆಸ್ತಾ ಇರುವಂತ ಬಿಸ್ನೆಸ್ಗಳು ಬಹಳ ಜನ ಇದೆ. ಹಪ್ಪಳದಂಗಡಿ ಇರ್ಬೋದು, ಎಂಬ್ರಾಯ್ಡ್ರಿ ಇರ್ಬೋದು, ಕರಕುಶಲ ವಸ್ತುಗಳಿರ್ಬೋದು, ಚಕ್ಲಿ, ನಿಪ್ಪಟ್ಟು, ಈ ರೀತಿ ಪದಾರ್ಥಗಳನ್ನು ಮಾರುವಂಥದ್ದು ಇರ್ಬೋದು, ಮಿಲೆಟ್ಸ್ ಗಳಲ್ಲಿ ಮಾಡಿರುವಂಥದ್ದು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ವೋಕಲ್ ಫಾರ್ ಲೋಕಲ್ ಅನ್ನೋದನ್ನ ಏನನ್ನ ಹೇಳ್ತಾರೆ ಅದನ್ನ ಕಾರ್ಯರೂಪಕ್ಕೆ ಪ್ರತಿ ಸತಿ ಅದೇ ವೋಕಲ್ ಫಾರ್ ಲೋಕಲ್ ಅನ್ನ ನೀವು ಪ್ರತಿ ಸತಿ ತರ್ತೀವಿ. ಆ ಕಾರಣಕ್ಕೋಸ್ಕರ ಇದಕ್ಕೆ ಪ್ರತಿ ಸತಿನೂ ಸಹಕಾರ ಕೊಡುವಂಥದ್ದು. ಇಲ್ಲಾಗೋ ವ್ಯಾಪಾರ ಇದೆಯಲ್ಲ, ಅದು ಎಷ್ಟೋ ಜನ ಈಗ ಅಲ್ಲಿ ಕರದಂಟ್ ಅಂಗಡಿ ಇರ್ತಾರೆ, ಇಲ್ಲಿ ಯಾವುದೋ ಒಂದು ಸಣ್ಣ ಚಾಟ್ಸ್ ಕಾರ್ನರ್ ಇದೆ, ಪಕ್ಕದಲ್ಲಿ ಮೇಲ್ಕೋಟೆ ಪುಳಿಯೋಗರೆ ಇದೆ. ಒಬ್ಬೊಬ್ರು ಕೂಡ 10-15-20 ಜನ ಕೆಲಸ ಕೊಟ್ಟಿರ್ತಾರೆ. ಇಲ್ಲಿ ನಾವು ಬಂದು 25 ರೂಪಾಯಿ 50 ರೂಪಾಯಿ ಖರ್ಚು ಮಾಡೋದು, ಆ ಎಷ್ಟೋ ಜನ ಈ ತರ ಗುಡಿ ಕೈಗಾರಿಕೆ, ಚಿಕ್ಕ ಕೈಗಾರಿಕೆ ಮಾಡುವಂತ ಎಷ್ಟೋ ಜನ ಚಿಕ್ಕ ಚಿಕ್ಕ ಬಿಸ್ನೆಸ್ನವರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಐ ವಿಶ್ ಯು ಅಂಡ್ ದ ಹೋಲ್ ಟೀಮ್, ಬಸವನಗುಡಿ ಸಂಭ್ರಮ, ಜಯನಗರ ಸಂಭ್ರಮ ಇದನ್ನೆಲ್ಲ ಮಾಡಿರುವಂತ ಪೂರ್ತಿ ತಂಡಕ್ಕೆ ನಮ್ಮೆಲ್ಲ ಜನರ ಪರವಾಗಿ ನಿಮಗೆ ಅಭಿನಂದನೆ. ಕಂಟಿನ್ಯೂ ದ ಗುಡ್ ವರ್ಕ್ ಸರ್. ಥ್ಯಾಂಕ್ ಯು. ಅದೇ ರೀತಿಯಾಗಿ ಇಡೀ ನಮ್ಮ ಸಂಭ್ರಮಕ್ಕೆ ಪ್ರತಿ ಬಾರಿಯೂ ಕೂಡ ಎಂದಿನಂತೆ ನಿಮ್ಮ ಸಹಕಾರ ಇದೆ. ಹಾಗಾಗಿ ನಮ್ಮ ಇಡೀ ತಂಡದ ವತಿಯಿಂದ ನಿಮಗೆ ಧನ್ಯವಾದಗಳು. ಒಮ್ಮೆ ತುಂಬ ಹೃದಯದ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಒಂದು ಧನ್ಯವಾದವನ್ನ ಸರ್ ನಿಮಗೆ ಅರ್ಪಿಸೋಣ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಇರ್ಬೋದು, ಈ ಎಲ್ಲ ಯೋಜನೆಗಳಲ್ಲಿ ಪ್ರಾಶಸ್ತ್ಯ ಕೊಟ್ಟಿರುವಂಥದ್ದು ನಮ್ಮ ಸರ್ಕಾರ ಮಹಿಳೆಯರಿಗೇನೆ, ಹೆಣ್ಣು ಮಕ್ಕಳಿಗೇನೆ. ಸೊ ಮೋಸ್ಟ್ ಆಫ್ ದಿ ಸ್ಕೀಮ್ಸ್ ಅಲ್ಲಿ ಬೆನಿಫಿಷರೀಸ್ ಯಾರು ಅಂದ್ರೆ ಹೆಣ್ಮಕ್ಳು. ಸೊ ಇವತ್ತು ಎಷ್ಟೊಂದು ಈ ರೀತಿಯ ಸಣ್ಣ ಸಣ್ಣ ಬಿಸ್ನೆಸ್ಗಳಲ್ಲಿ ಓನರ್ಸ್ ಆಗಿ 4 ಜನಕ್ಕೆ ಕೆಲಸನೂ ಕೊಟ್ಟು ಮನೇನೂ ನಡೆಸ್ತಾ ದೇಶಕ್ಕೆ ಶ್ರೀಮಂತಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ನಮ್ಮ ಹೆಣ್ಮಕ್ಳು. ಸೊ ಆದ್ರಿಂದ ಈ ಎಲ್ಲ ಸ್ಕೀಮ್ಗಳಿಗೆ ಒಂದು ರೌಂಡ್ ಹೋಗಿ ಬಂದ್ರೆ ಎಷ್ಟು ವಿಮೆನ್ ಲೆಡ್ ಬಿಸ್ನೆಸ್ಗಳು ನಿಮಗೆ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇನ್ ಆಲ್ ಆಫ್ ದೀಸ್ ಆಸ್ಪೆಕ್ಟ್ಸ್ ಇಟ್ಸ್ ಎ ವಂಡರ್ಫುಲ್ ಪ್ರೋಗ್ರಾಮ್. ಎಲ್ರಿಗೂ ಒಳ್ಳೆಯದಾಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. 3ನೇ ಬಹುಮಾನ ಪ್ರತಿಭಾ ವಿಜಯ ಅವರು. ಜೋರಾದ ಚಪ್ಪಾಳೆ ಬರಬೇಕು. 3ನೆಯ ಬಹುಮಾನ ಇವರಿಗೆ ಹಾಗೂ ನಮ್ಮ ಸೆಕೆಂಡ್ ಪ್ರೈಸ್ ವಿನ್ನರ್ ಕೂಡ ಹೇಳಬೇಕು. ವೀಣಾ ಸುರೇಶ್ ಅವರು ಸೆಕೆಂಡ್ ಪ್ರೈಸ್ ಅಡುಗೆ ಅನುಮಾನ. ಹಾಗೂ ನಮ್ಮ ಬಸವನಗುಡಿಯ ಅಡಿಗೆ ಮಹಾರಾಣಿ ಎನ್ನುವಂತಹ ಬಿರುದನ್ನ ಇದು ಬಸವನಗುಡಿ ಅಡಿಗೆ ಮಹಾರಾಣಿ ಅನ್ನೋ ಟೈಟಲ್ ಪಡೆಯುವಂತವರು. ಅಡಿಗೆ ಮಹಾರಾಣಿ ಟೈಟಲ್ ಪಡೆದಿರುವಂತವರು ಚೈತ್ರ ಲಕ್ಷ್ಮಿ ಫಸ್ಟ್ ಪ್ಲೇಸ್. ಜೋರಾದ ಚಪ್ಪಾಳೆ ಬರಬೇಕು. ಬಸವನಗುಡಿಯ ಅಡಿಗೆ ಮಹಾರಾಣಿ ಚೈತ್ರ ಲಕ್ಷ್ಮಿ ಅವರು. ಜೋರಾದ ಚಪ್ಪಾಳೆ. ಈ ಪ್ರೈಸ್ ವಿನ್ನರ್ ಇದೆ. ಏನ್ ಮಾಡಿದ್ರಿ? ಸ್ಪೈಸಿ ಕ್ಯಾಂಡಿ ಸ್ಟಿಕ್ ಅಂತ. ಸೊ ನವಣೆಯನ್ನು ನೆನೆಸಿ ಅದನ್ನ ಹೊಡೆ ಇಟ್ಟು ಮತ್ತೆ ಅದನ್ನ ಪುಡಿ ಮಾಡಿ ಅದಕ್ಕೆ ಎಲ್ಲ ಕಲಿಸಿ ಅದರ ಕಟ್ಲೆಟ್ ಮತ್ತೆ ಲಾಡು. ಬಹಳ ಕಾಂಪ್ಲೆಕ್ಸ್ ಐಟಮ್ ಇದು, ಅದಕ್ಕೆ ಕೊಟ್ಬಿಟ್ಟಿದ್ದಾರೆ ಪ್ರೈಸ್. ಕುಕಿಂಗ್ ಆಯಿಲ್ಸ್ ವತಿಯಿಂದ ಇದು ಗಿಫ್ಟ್ ಇದೆ. ಹಾಗೂ IHP ಅಯ್ಯಂಗಾರ್ಸ್ ಮಸಾಲಾ ವತಿಯಿಂದ ತೇಜಸ್ವಿ ಸೂರ್ಯ ಅವರಿಗೆ ಈ ಒಂದು ಗೌರವ ಸನ್ಮಾನ. ಜೋರಾದ ಚಪ್ಪಾಳೆ ಖಂಡಿತವಾಗಿಯೂ ಬರಲೇಬೇಕು. IHP ಅಯ್ಯಂಗಾರ್ಸ್ ಮಸಾಲಾ ವತಿಯಿಂದ ಈ ಒಂದು ಗೌರವ ಸನ್ಮಾನ. ಹಾಗೂ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ಸ್ ವತಿಯಿಂದ ಈ ಒಂದು ಗಿಫ್ಟ್. ಹಾಗೂ ನಮ್ಮ ಮತ್ತೊಬ್ಬರು ಸ್ಪಾನ್ಸರ್ ಶ್ರೀ ಭಾಗ್ಯಲಕ್ಷ್ಮಿ ಫುಡ್ಸ್ ವತಿಯಿಂದ ಇರುವಂತಹ ಬಹುಮಾನವನ್ನ ಶ್ರೀ ಭಾಗ್ಯಲಕ್ಷ್ಮಿ ಫುಡ್ಸ್ ವತಿಯಿಂದ ಇರುವಂತಹ ಈ ಗಿಫ್ಟ್.
ನ್ಯೂಸ್ ಅವರು ಹಾಗೂ ಕನ್ನಡ ಪ್ರಭಾದವರು ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ, ನಾನು ಬಸವನಗುಡಿಯ ನಿವಾಸಿನೇ ಹೌದು, ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಬಸವನಗುಡಿ ಸಂಭ್ರಮ ಅಂತ ನಡೆಸ್ಕೊಡ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ತರುವಂಥ ವಿಷಯ. ಇಲ್ಲಿ ಬಸವನಗುಡಿ ನಿವಾಸಿಗಳಾದ ಮಹಿಳೆಯರು, ಮಕ್ಕಳು ಅವ್ರಿಗೆ ವಿವಿಧ ರೀತಿಯ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು. ಆ ವಿಜೇತರು ಎಲ್ಲರನ್ನೂ ಕರೆದು ಒಂದು ಪ್ರೋತ್ಸಾಹದ ಮುಖಾಂತರ ಶ್ರೀಯುತ ತೇಜಸ್ವಿ ಸೂರ್ಯ ಅವರು ಬಂದು ಅವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೆಸ್ಕೊಟ್ರು. ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆಗೆ ನಾನು ನೃತ್ಯ ಕಲಿತಾ ಇದ್ದೀನಿ, ಭರತನಾಟ್ಯ ನೃತ್ಯ, ನಾಟ್ಯ ಭೈರವಿ ನೃತ್ಯ ಶಾಲೆಯಲ್ಲಿ ನಾನು ನೃತ್ಯವನ್ನು ಕಲಿತಾ ಇದ್ದೀನಿ. ನಮ್ಮ ಶಾಲೆಯ ಮಕ್ಕಳು ಬಸವನಗುಡಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಸುಮಾರು ಭರತನಾಟ್ಯ ಪ್ರಸ್ತುತಿಗಳನ್ನು ಪ್ರದರ್ಶಿಸಿದ್ದಾರೆ. ಎಲ್ಲರಿಗೂ ಇಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದೆ, ನಮಗೆ ಬಹಳ ಖುಷಿ ತರುವಂಥ ವಿಷಯ. ನನ್ನ ಹೆಸರು ಶ್ರುತಿ ಅಂತ, ನಾನು ಬಸವನಗುಡಿಯ ನಿವಾಸಿನೇ. ಬಸವನಗುಡಿ ನಿವಾಸಿ ಆಗೋದಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಎಲ್ಲ ಥರದ ಜನರಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಈ ಥರ ಒಂದು ಪ್ರೋಗ್ರಾಮ್ಸ್ ಎಲ್ಲ ಆರ್ಗನೈಸ್ ಮಾಡೋದ್ರಿಂದ ಮಹಿಳೆಯರು, ಮಕ್ಕಳು ಎಲ್ಲರಿಗೂ ಒಂದು ಪ್ರೋತ್ಸಾಹ ಇದೆ. ಈಗ ತಾನೇ ಕುಕಿಂಗ್ ಕಾಂಪಿಟೇಷನ್ನು, ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲನೂ ನಡೀತು. ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ. ನನ್ನ ಹೆಸರು ಶ್ರುತಿ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಎನ್ ಮೂರ್ತಿ. ನಾನು ಬಸವನಗುಡಿ ನಿವಾಸಿ ಹಾಗೂ ಬಸವನಗುಡಿನಲ್ಲಿ ಭರತನಾಟ್ಯ ಶಾಲೆನ ನಡೆಸ್ತಾ ಇದ್ದೀನಿ. ಈ ಬಸವನಗುಡಿ ಸಂಭ್ರಮ ಅನ್ನೋದನ್ನು ಏಷ್ಯಾನೆಟ್ ಸುವರ್ಣ ಚಾನಲ್ನವರು ಮತ್ತು ಕನ್ನಡಪ್ರಭನವರು ಆಯೋಜನೆ ಮಾಡಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ, ಎಷ್ಟೊಂದು ಕಾರ್ಯಕ್ರಮ ಈ ಥರ ಮಾಡ್ತಾನೆ ಇರ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಬ್ಯಾಂಗ್ಳೂರಿನಲ್ಲಿ ಬಸವನಗುಡಿ ಅನ್ನೋದು ಒಂದು ಕಲ್ಚರಲ್ ಹೆರಿಟೇಜ್ ಏರಿಯಾ ಇರ್ಬೋದು, ದೇವಸ್ಥಾನ ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಎಲ್ಲದರಲ್ಲೂ ನಮ್ಮ ಏರಿಯಾ ಫಸ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರಿಂದ ಮಹಿಳೆಯರಿಗೆ, ಮಕ್ಕಳಿಗೆ ಒಂದು ನಮ್ಮ ಸಂಸ್ಕೃತಿಗೆ ಪ್ರೋತ್ಸಾಹ ಕೊಡ್ತಾ ಇರೋದು ನನಗೆ ತುಂಬ ಖುಷಿಯಾಗಿದೆ. ಈ ಥರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.